ಅಲ್ಲಿ ಪ್ರಧಾನಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅದಕ್ಕಿಂತ ಮೊದಲು 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಮನಮೋಹನ್ ಸಿಂಗ್. ಇಂದ್ರಜಿತ್ ಸಿಂಗ್ ರಾಥೋಡ್ ಅವರಿದ್ದಾರೆ ಬೆಂಗಳೂರಿನಿಂದ. ಚಿಂತಕರು, ವಿಶೇಷವಾಗಿ ವೀಕ್ಷಕರು, ನಾವು ಅನೇಕ ಗಣ್ಯರ ಅಂತ್ಯ ಸಂಸ್ಕಾರ ಭಾರತದಲ್ಲಿ ನಾವು ನೋಡ್ತೀವಿ. ನಮಗೆ ಅಂದರೆ ಲೋಕಲೈಸ್ಡ್ ಕೂಡ ಅಂದರೆ ನಮ್ಮ ಲೊಕ್ಯಾಲಿಟಿಯಲ್ಲಿ ಕೂಡ ಇಂಥದ್ದು ಆಗ್ತಾ ಇರುತ್ತೆ. ಹಿಂದೂನೋ, ಮುಸ್ಲಿಮೋ, ಒಕ್ಕಲಿಗರೋ, ಲಿಂಗಾಯತರೋ ನಾವು ನೋಡಿರ್ತೀವಿ. ಹೂಳೋದೋ, ಕಫನ್ ಬಾಕ್ಸಲ್ಲಿ ಹಾಕೋದೋ, ಅಥವಾ ಕೂರಿಸಿ ಉಪ್ಪೆಲ್ಲ ಹಾಕಿ ಬೆಂಕಿ ಕೊಟ್ಟು, ಅಂದರೆ ಚಿತೆ ಅಗ್ನಿಸ್ಪರ್ಶ ಮಾಡಿ ಎಲ್ಲ ನೋಡಿದ್ದೀವಿ ನಾವು. ಭಾರತದಲ್ಲಿ ಮಾತ್ರ ಈ ಥರ ಸಿಗೋದಕ್ಕೆ ಸಾಧ್ಯ ಇದೆ. ಆದರೆ ನಮ್ಮಲ್ಲಿ ಬಹುತೇಕರಿಗೆ ಈ ಸಿಖ್ ಸಂಪ್ರದಾಯ ಯಾವ ರೀತಿ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಪಾರ್ಸಿ ಸಂಪ್ರದಾಯ ಕೇಳಿದ್ದೀವಿ ನಾವು ಅಷ್ಟೇ. ಪಾರ್ಸಿಯಲ್ಲಿ ಕೆಲವೊಂದು ಸಮುದಾಯಗಳಲ್ಲಿ ಅಗ್ನಿಸ್ಪರ್ಶನೂ ಮಾಡೋದಿಲ್ಲ, ಹೂಳೋದು ಇಲ್ಲ. ಅದನ್ನು ಎತ್ತರದ ಪ್ರದೇಶದಲ್ಲಿ ತೆಗೆದುಕೊಂಡು ಹೋಗಿ ರಣಹದ್ದುಗಳಿಗೆ ಕೊಡ್ತಾರೆ. ಇದೆಲ್ಲ ಇದೆ ನಮ್ಮ ಭಾರತ ದೇಶದ ಒಂದು ವಿಶೇಷತೆ ಅದೆಲ್ಲ. ಇನ್ನು ಕೆಲವರು ಸಲ್ಲೇಖನ ವ್ರತ, ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತ ಅಂತಿದೆ. ಅನ್ನ, ಆಹಾರ, ನೀರು ಎಲ್ಲವನ್ನು ಬಿಟ್ಟು ಪರಮಾತ್ಮನೊಂದಿಗೆ ಲೀನವಾಗೋದು ಅಂತೇಳಿ. ಕಾನೂನಾತ್ಮಕವಾಗಿ ನೋಡಿದರೆ ಅದೊಂದು ರೀತಿಯಲ್ಲಿ ಆತ್ಮಹತ್ಯೆ. ಬಟ್ ಆ ಧರ್ಮದ ಅನುಸಾರ ಅದು ಅಲ್ಲ, ಅದು ಅವರ ಸಂಪ್ರದಾಯ ಪ್ರಕ್ರಿಯೆ. ಹಾಗಿದ್ರೆ ಒಂದು ಇಂಟ್ರೆಸ್ಟಿಂಗ್ ಎಲ್ರಿಗೂ ಇರ್ಬೋದು, ಸಿಖ್ ಸಂಪ್ರದಾಯ ಯಾವ ಥರ ಇದೆ. ಇಂದ್ರಜಿತ್ ಇದ್ದಾರೆ. ಯಾಕಂದರೆ ಸಿಖ್ ಸಂಪ್ರದಾಯ ಅನ್ನೋದು ನೀವು ನೋಡಿ, ಆ ಒಂದು ತಲೆಗೆ ಪೇಟ, ನೀವು ಸೈನ್ಯದಲ್ಲಿದ್ದರೂ ಪೇಟ ಇಟ್ಕೋಬೋದು, ಮಿಲಿಟ್ರಿಯಲ್ಲೂ ಇಟ್ಕೋಬೋದು. ಆಮೇಲೆ ಅವ್ರದ್ದೊಂದು ವಿಶೇಷವಾದ ಒಂದು ಕತ್ತಿ ಇರುತ್ತೆ. ನಮಗೂ ಇಂಥದ್ದೊಂದು ಕಾಣಕ್ಕೆ ಸಿಗುತ್ತೆ, ಇಲ್ಲಿ ಮಡಿಕೇರಿಯಲ್ಲಿ ಸಿಗುತ್ತೆ. ಕೊಡಗಿನವ್ರದ್ದೊಂದು ವಿಶೇಷತೆ ಇರುತ್ತೆ. ನೋಡಿ ಅದೊಂದು. ಈಗ ಇಂದ್ರಜಿತ್ ಅವರು ಇದರ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ತಾರೆ. ಇಂದ್ರಜಿತ್ ಅವರೇ, ನಿಮ್ಮ ಒಂದು ಸಮಯ ಈಗ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸಿ, ಹೇಗಿರುತ್ತೆ ಅಂತ್ಯ ಸಂಸ್ಕಾರ? ಜಯಪ್ರಕಾಶ್ ಶೆಟ್ರೆ, ನಮಸ್ಕಾರ. ನಮಸ್ತೆ. ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ, ಬೆಳೆದು ಮಂಗಳೂರು ಶೆಟ್ರು ಒಟ್ಟಿಗೆ. ಸೊ ನಾನು ತುಳು ಕೂಡ ಬಾರಿ ಫ್ಲೂಯೆಂಟ್ ಆಗಿ ಮಾತಾಡಬಲ್ಲೆ. ಏನ್ ಬಾರಿ ಸೌಖ್ಯ ಒಳ್ಳೆ ನಿങ്ങളെ ನೋಡಿ. ಒಂದು ಸಿಖ್ ಸಮುದಾಯದ ಜೊತೆ ತುಳುವಲ್ಲಿ ಮಾತಾಡೋಕೆ ನಮ್ಗೆ ಖುಷಿ. ಹೇಳಿ. ಅಂದ್ ಏನ್ ಏರಿಯಕ್ಕೆ ಮಿಸ್ ಮಾಡ್ತೆ, ತುಳು ಕೂಟಕ್ಕೆ ಬೈದಿತ್ತೇರ್ಗಿರಿ. ಐ ಹ್ಯಾಡ್ ಅ ಪ್ರಿವಿಲೇಜ್ ಟು ಮೀಟ್ ಯು ಬಟ್ ಐ ಕುಡ್ ನಾಟ್. ಐ ಆಮ್ ಸೋ ಸಾರಿ ಅಬೌಟ್ ದಟ್. ಖಂಡಿತ ಟೀಕೆಗೆ ಸರ್ ಸಿಗೋಣ ಸರ್. ಹೇಳಿ ಸರ್. ಸರ್, ಆಕ್ಚುಲಿ ಸಿಖ್ ಸಮುದಾಯದಲ್ಲಿ ವಿ ಆರ್ ಪಾರ್ಟ್ ಆಫ್ ಹಿಂದೂಸಮ್. ವಿ ಆರ್ ಬೀನ್ ಬಾರ್ನ್ ವಿತ್ ಹಿಂದೂಸಮ್ ಅಂತ ನಾನು ತುಂಬಾ ಟೈಮ್ ಇಂದ ಎಲ್ಲರಿಗೂ ಹೇಳ್ಕೊಂಡ್ ಬರ್ತೀನಿ. ವಿ ಆರ್ ನಾಟ್ ಅವೇ ಫ್ರಮ್ ಹಿಂದೂಸಮ್, ವಿ ಆರ್ ಪಾರ್ಟ್ ಆಫ್ ಹಿಂದೂಸಮ್. ಫಸ್ಟ್ ನಮ್ ರಿಚುವಲ್ಸ್ ಎಲ್ಲ, ಸಿಖ್ರದ ರಿಚುವಲ್ಸ್ ಎಲ್ಲ ನಡೆಯೋದೆಲ್ಲ ಫೈನಲ್ ರೈಟ್ಸ್ ಅಲ್ಲಿ ಇದು ಬೇಸಿಕಲಿ ಇಟ್ ಗೋಸ್ ಲೈಕ್ ಹಿಂದೂಸಮ್ ತರಾನೇ ನಡೆಯುತ್ತೆ. ಅದು ಕ್ರಿಮೇಷನ್ ಆಗ್ಲಿ, ಅದ್ರಲ್ಲಿ ಬೇಸಿಕಲಿ ವಾಟ್ ವಿ ಫಾಲೋವರ್ಸ್ ನಾವು ಏನ್ ಫಾಲೋ ಮಾಡ್ತೀವಿ ಅಂದ್ರೆ, ಗುರು ಗ್ರಂಥ್ ಸಾಹಿಬ್ ಅಲ್ಲಿ ಸುಖ್ಮನಿ ಸಾಹೇಬ್ ಅಂತ ಇರುತ್ತೆ. ಸುಖ್ಮನಿ ಸಾಹೇಬ್ ಅದು ಲಾಸ್ಟ್ ರೈಟ್ ಅಲ್ಲಿ ನಾವು ಗುರು ಅರ್ಜುನ್ ದೇವ್ ಜಿ ಬರ್ದಿರೋ ವಾಣಿ ಏನಿದೆಯೋ, ನಮ್ದು 5ನೇ ಗುರು, ಅದ್ರಲ್ಲಿ ಅವರು ಮನುಷ್ಯ ಸತ್ತ ಆದ್ಮೇಲೆ ಅವ್ರಿಗೆ ಸೇರ್ಬೇಕಂತ, ಐ ಮೀನ್ ದ ವೇ ಹಿ ಶುಡ್ ಗೋ ಔಟ್ ಆಫ್ ದಿಸ್ ವರ್ಲ್ಡ್, ಅವ್ರು ಹೇಗೆ ಪ್ರಪಂಚ ಬಿಟ್ಟು ಹೋಗ್ತಾ ಇದ್ದಾನೋ ಅವನು ಮುಂದಿನ ಜೀವನದಲ್ಲಿ ಸುಖವಾಗಿರ್ಲಿ. ನಮ್ದು ಜೀವನ ಮಣ್ಣಿನ ಜೀವನ, ಮಣ್ಣಿಂದ ಹುಟ್ಟಿರ್ತೀವಿ ಮತ್ತೆ ಮಣ್ಣಿಗೆ ಸೇರ್ತೀವಿ ಅಂತ, ದಟ್ ಈಸ್ ದ ಟ್ರೂತ್ ಆಫ್ ಲೈಫ್ ಅಂತ ಅದ್ರಲ್ಲಿ ಇರುತ್ತೆ. ಸಿಖ್ಖರ ಜೊತೆಗೆ ಹೋಗೋದು 5 ಪ್ರಮುಖ ಏನಂದ್ರೆ, ಕೇಶ್ ನಮ್ಮ ಕೇಶ ಏನಿದೆಯೋ ಅದು, ಕಂಘ. ನಾವು ಸಿಖ್ಖರು ಯೂಸ್ ಮಾಡೋದು ವುಡನ್ ಕಂಘ. ಈ ವುಡನ್ ಕಂಘ ಇದಲ್ವಾ, ಇದು ಯಾವಾಗ್ಲೂ ಒಂದು ಸಿಖ್ ಜೊತೆಗಿರುತ್ತೆ. ಯಾವ ಸಿಖ್ ಆಗ್ಲಿ ಅವನು ಪ್ಲಾಸ್ಟಿಕ್ ಅಲ್ಲಾಗ್ಲಿ ಬೇರೆ ಯಾವ್ದು ಧಾತುವಿಂದ ಅವನು ಕೂದಲು ಬಾಚ್ಕೊಳ್ಳಲ್ಲ, ಅವನು ವುಡನ್ ಇದರಲ್ಲೇ ಬಾಚ್ಕೊಳ್ಳೋದು. ಪರ್ಟಿಕ್ಯುಲರ್ ಇದೇ ವುಡನ್ ಅಂತ ಇದೆಯಾ? ಯಾಕಂದ್ರೆ ಕೆಲವೆಲ್ಲ ಇಲ್ಲ, ವುಡನ್
ಇಟ್ ಹ್ಯಾಸ್ ಲಾಟ್ ಆಫ್ ಸಿಗ್ನಿಫಿಕೆನ್ಸ್. ಮುಂಚೆ ಪ್ಲಾಸ್ಟಿಕ್ ಇಲ್ದಿರೋ ಟೈಮಲ್ಲಿ ಹಾರ್ನ್, ಅನಿಮಲ್ ಹಾರ್ನ್ ಎಲ್ಲ ಬಾಚ್ಕೊಂತ ಇದ್ರು. ಅದರಿಂದ ಜನರಿಗೆ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇತ್ತು ಅಂತ. ಅದ್ರಲ್ಲಿ ಎಷ್ಟು ಎಥಿಕ್ಸ್ ಇದೆ ಅಂದ್ರೆ, ಓಕೆ ಇಟ್ ಈಸ್ ವೆರಿ ವೆರಿ ಸೆನ್ಸಿಬಲ್ ಅಂಡ್ ಗುಡ್ ಫಾರ್ ಹೆಡ್. ಹೇಗೆ ಹೆಂಗಸರು ಕೂದಲು ಬೆಳೆಸ್ಕೊಂತಾರೆ ಅಷ್ಟೇ ದೊಡ್ಡ ಕೂದಲು ನಮ್ದು ಕೂಡ ಇರುತ್ತೆ, ಸಿಕ್ಕದ ಕೂದಲು ಕೂಡ ಅಷ್ಟೇ ಇರುತ್ತೆ. ಯಾಕಂದ್ರೆ ಹುಟ್ಟಾಗಿಂದ ಇಟ್ಕೊಂಡು ಸಾಯ ತನಕ ನಾವು ಕೂದಲು ಕಟ್ ಮಾಡೋದಿಲ್ಲ, ಮೀಸೆ ಕಟ್ ಮಾಡ್ಕೊಳ್ಳೋದಿಲ್ಲ, ದಾಡಿ ಕಟ್ ಮಾಡ್ಕೊಳ್ಳೋದಿಲ್ಲ. ನನ್ ಬಂದಿಲ್ಲ, ಅದ್ ಬೇರೆ ಮಾತು. ಬಟ್ ವಿ ಡೋಂಟ್ ಟ್ರಿಮ್ ಅವರ್ ಬಿಯರ್ಡ್ ಅಂಡ್ ಹೇರ್. ಹಾಗೆ ಓಕೆ. ಈಗ ಒಂದು ಅದೇ ನೋಡಿ ವೀಕ್ಷಕರೇ, ಈಗ ಸಿಕ್ಕರು ನೀವು ನೋಡಿರ್ಬೋದು ಮೀಸೆ ಅದನ್ನ ಹಿಂಗೆ ಸುರುಳಿ 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 ಮಾಡಿ ಅದನ್ನು ಕಟ್ತಾ ಹೋಗ್ತಾರೆ. ಆಮೇಲೆ ಪುಟ್ಟ ಬಾಲಕನಿದ್ದಾಗಲೇ ಒಂದು ತಲೆಗೆ ಒಂದು ಸಣ್ಣ ರೀತಿಯಲ್ಲಿ ಕಟ್ತಾ ಇರ್ತಾರೆ. ಒಂದು 2-3 ಥರ ಇರುತ್ತೆ. ಒಂದು ಸಣ್ಣದ ಕಟ್ತಾರೆ, ಒಂದು ಇಷ್ಟೇ ಇರುತ್ತೆ. ನಾವು ನವಜೋತ್ ಸಿಂಗ್ ಸಿದ್ದು ಅವರನ್ನ ನೋಡಿದಾಗ 2 ಟೈಪಲ್ಲಿ, ಒಂದು ಈ ಥರ ಕಟ್ತಾರೆ, ಇನ್ನೊಂದು ಫುಲ್ ಕ್ರಿಕೆಟ್ ಆಡುವಾಗ ಪಗಡಿ. ಆಮೇಲೆ ವೀಕ್ಷಕರೇ, ಒಂದು ನಾನು ಹೇಳಿದೆ, ನಮ್ಮ ಮಿಲಿಟರಿಯಲ್ಲೂ ಕೂಡ ಸಿಖ್ ಸಂಪ್ರದಾಯಕ್ಕೆ ವಿಶೇಷವಾದಂಥ ಅವಕಾಶ ಇದೆ, ಆ ಥರ ಇರುವಂಥ ಅವಕಾಶ ಇದೆ. ಆಮೇಲೆ ಸಿಖ್ ಸಂಪ್ರದಾಯದ್ದು ನೀವು ಒಂದು ಕೇಸರಿ ಅಂತ ಒಂದು ಸಿನಿಮಾ ಬಂದಿತ್ತು, ನೀವು ಸಾಧಾರಣ ನೋಡಿರ್ಬೋದು. ಅವ್ರದ್ದೊಂದು ಬಹಳ ವಿಶೇಷತೆ. ನಮ್ಮಲ್ಲಿ ಕೊಡಗಿನಲ್ಲಿ ಕೆಲವು ಅಂಥದ್ದೆಲ್ಲ ಇದೆ, ಆ ಕತ್ತಿ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ. ಸರ್, ಈಗ ಅಂತ್ಯ ಸಂಸ್ಕಾರ ಯಾವ ವಿಧಾನದಲ್ಲಿ ನಡೆಯುತ್ತೆ? ಇದು ಹೆಂಗೆ ಇದು ಬೇಸಿಕಲಿ ಅವ್ರಿಗೆ ಅಸ್ಥಿ ಆದ್ಮೇಲೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಪೂರ್ತಿ ಸುಖಮನಿ ಪಾಠನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಅರ್ಜುನ್ ದೇವ್ಜಿ ಬರ್ದಿರೋ ಸುಖಮನಿ ಪಾಠ ಕಂಪ್ಲೀಟ್ ಆಗಿದ ತಕ್ಷಣ ಲಾಸ್ಟ್ ಅಲ್ಲಿ ಅಂತಿಮ ಅರ್ದಾಸ್ ಆಗುತ್ತೆ. ಅಂತಿಮ ಅರ್ದಾಸ್ ಆಗಿದ ತಕ್ಷಣ ಮನೆಯಲ್ಲಿ ಹಿರಿಯ ಮಗ ಅಥವಾ ಹಿರಿಯ ಅಣ್ಣ ಅಥವಾ ಅವ್ರಿಗೆ ಬಲಬಾಂಧವಾಗಿರೋ ದೊಡ್ಡವ್ರು ಯಾರು ಇರ್ತಾರೋ, ಸಪೋಸ್ ಹೆಣ್ಮಕ್ಳಿದ್ರೆ ಅವ್ರ ಕೈಯಲ್ಲಿ ಅಗ್ನಿ ಕೊಡ್ಲಿಕ್ಕಿಲ್ಲ. ಸೊ ಅವ್ರ ಮನೇಲಿ ಯಾರು ಹಿರಿಯರು ಇರ್ತಾರೋ ಅವರು ಅದನ್ನ ಅಗ್ನಿ ಕೊಡ್ತಾರೆ. ಓಕೆ. ಅಲ್ಲ, ಅಗ್ನಿಸ್ಪರ್ಶವೇ ಆಗತ್ತೆ ಆಗಿದ್ರೆ? ಅಗ್ನಿಸ್ಪರ್ಶ ಆಗತ್ತೆ. ಈಗ ನಿಮ್ಮಲ್ಲಿ ಒಂದು ಇದಿರ್ತದಲ್ಲ, ಈ ಪಗಡಿ ತೆಗಿಲೇಬಾರ್ದು ಅಂದ್ರೆ ತೆಗಿಯೋದೇ ಇಲ್ಲ ಯಾರು ಕೂಡ, ಎಂಥದೇ ಸಂದರ್ಭ ಆದ್ರೂ ಕೂಡ ತೆಗಿಯೋದೇ ಇಲ್ಲ. ಕೆಲವರು ಅದನ್ನ ಬಹಳ ಅದ್ಭುತವಾಗಿ ಕಟ್ತಾರೆ. ಏನಾದ್ರು ಆ ವಿಶೇಷತೆ ಏನದು? ಸರ್, ಸಿಖ್ಖರ್ಗೆ ಎಲ್ಲಕ್ಕಿಂತ ದೊಡ್ಡ ಪ್ರೈಡ್ ಅಂದ್ರೆ ಪಗಡಿ ಸರ್. ಪಗಡಿ ಇಲ್ದೆ ಅವನ್ ಜೀವನ ಅಲ್ಲ. ಗುರು ಗೋಬಿಂದ್ ಸಿಂಗ್ ಜಿ ಕೊಟ್ಟಿರೋ ರೂಪ ಇದು, 10th ಗುರು. ವಿ ಡೋಂಟ್ ವರ್ಷಿಪ್ ಗುರು ಗೋಬಿಂದ್ ಸಿಂಗ್, ವಿ ವರ್ಷಿಪ್, ನಾವು ನಮ್ಮಲ್ಲಿ ವರ್ಷಿಪ್ ಮಾಡೋದು ಗುರು ಗ್ರಂಥ್ ಸಾಹಿಬ್ಗೆ. ಗುರು ಗೋಬಿಂದ್ ಸಿಂಗ್ ಜಿಯಲ್ಲಿ, ಗುರು ಗ್ರಂಥ್ ಸಾಹಿಬದಲ್ಲಿ ಲಾಸ್ಟ್ ವಾಕ್ಯ ಬರ್ದಿರೋದು ಏನಂದ್ರೆ, ಸಬ್ ಸಿಕ್ಕಣ್ಕೋ ಹುಕಮ್ ಹೇ ಗುರು ಮಾನ್ಯೋ ಗ್ರಂಥ. ಅಂದ್ರೆ ಎಲ್ಲಾ ಸಿಕ್ಕರಿಗೆ ಹುಕಮ್ ಏನಂದ್ರೆ, ಬೇರೆ ಯಾವ್ದಕ್ಕೂ ನೀವು ನೋಡ್ಬೇಡಿ, 10 ಗುರು ಬರ್ದಿರೋ ಏನ್ ವ್ಯಾಖ್ಯೆಗಳು ಇದಾವೋ ಅದನ್ನ ಮಾತ್ರ ಪಾಲಿಸ್ಕೊಂಡು ಹೋಗಿ ಅಂತ ಗುರು ಗ್ರಂಥ್ ಸಾಹಿಬ್ ಹೇಳತ್ ನಮ್ಗೆ. ಸೊ ವಿ ಬಿಲೀವ್ ಓನ್ಲಿ ಇನ್ ಗುರು ಗ್ರಂಥ್ ಸಾಹಿಬ್. ಗುರು ಗ್ರಂಥ್ ಸಾಹಿಬ್ಗೆನೆ ಬದುಕಿರೋ ಗುರು ತರ ಅದಕ್ಕೆ ಸೇವೆ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಗುರುದ್ವಾರದಲ್ಲಿ. ಆ ಕತ್ತಿ ಇರತ್ತಲ್ಲ, ಅದರ ವಿಶೇಷತೆ? ಸರ್, ಇದು 5 ಶಸ್ತ್ರಗಳು ನಮ್ಗೆ ಕೊಟ್ಟಿದ್ದು ಗುರು ಗೋಬಿಂದ್ ಸಿಂಗ್ ಜಿ. ಕೇಶ್ ಕೊಟ್ಟಿರೋ ಕಾರಣ ಒಬ್ಬ ಸಿಕ್ಕ ರೂಪ ಒಬ್ಬ ಋಷಿ ಮುನಿ ತರ ಇರ್ಬೇಕು. ಯಾಕಂದ್ರೆ ಅವಾಗ ಮೊಘಲ್ ಟೈಮ್ ಅಲ್ಲಿ ಋಷಿ ಮುನಿಗಳ ಮೇಲೆ ನಡೆದಿರೋ ಅತ್ಯಾಚಾರಗಳು, ಅವ್ರಿಗೆ ಕೂದಲೆಲ್ಲ ತೆಗ್ದಿ, ಅದು ನೀವು ಡೆಲ್ಲಿಯಲ್ಲಿ ಹೋದ್ರೆ ಯು ಕ್ಯಾನ್ ವಿಜುವಲೈಸ್ ದ ಪಿಕ್ಚರ್ಸ್ ಅವೈಲೇಬಲ್ ದೇರ್ ಇನ್ ಶೀಸ್ಗಂಜ್ ಸಾಹಿಬ್. ಶೀಸ್ಗಂಜ್ ಸಾಹಿಬ್ ಅಲ್ಲಿ ಅವ್ರ ಕೂದಲು ಸಮೇತ, ಸ್ಕಲ್ ಸಮೇತ ಮೊಘಲ್ ಅವರು ತೆಗೆದು ಬಿಡ್ತಾರೆ, ಔರಂಗಜೇಬ್ ಅವರೆಲ್ಲ. ಸೊ ಅದನ್ನ ರಿವೋಲ್ಟ್ ಮಾಡ್ಲಿಕ್ಕೆ ಒಬ್ಬ ಸಿಖನ್ ರೂಪ ಋಷಿ ಮನಿ ತರ ಇರ್ಬೇಕಂತ ಫಸ್ಟ್, ಅದು ಮೇನ್ ಇಂಪಾರ್ಟೆಂಟ್. ಸಿನ್ಸ್ ಬರ್ತ್ ಟು ಡೆತ್ ಯಾರ್ ಸಿಕ್ಕರು ಅವ್ರ ಕೂದಲು ತೆಗಿಬಾರ್ದಂತ ಇರೋದು ನಮ್ಮ ಸಿಕ್ಕಿಸಮ್ ಅಲ್ಲಿ. ದಟ್ ಈಸ್ ಈ ಎಷ್ಟು ಅಂದ್ರೆ, ಆಮೇಲೆ ಅಂತ್ಯಕ್ರಿಯೆ ಆದ ನಂತರ ನಮ್ಮಲ್ಲಿ ಇದು ಮಾಡ್ತಲ್ಲ, ಈಗ ಹಿಂದೂಗಳಲ್ಲಿ ವೈಕುಂಠ ಸಮಾರಾಧನೆ ಇದೆಲ್ಲ ಇರುತ್ತಲ್ಲ, ಆ ತರ ಎಷ್ಟು ದಿವಸಗಳ ನಂತರ ಅಂತೆಲ್ಲ ಇರುತ್ತೆ? ಇಟ್ ಡಿಪೆಂಡ್ಸ್. ನಮ್ಮಲ್ಲಿ ಅಖಂಡ ಪಾಠ ಅಂತ ಇರ್ತೀವಿ ಮನೆಯಲ್ಲಿ. ಆ ಗುರು ಗ್ರಂಥ್ ಸಾಹಿಬ್ ಇಂದ ಫಸ್ಟ್ ಪೇಜ್ ಇಂದ ಇಟ್ಕೊಂಡು ಲಾಸ್ಟ್ ಪೇಜ್ ತನಕ ಓದ್ಲಾಗತ್ತೆ. ಇಟ್ ಟೇಕ್ಸ್ ರಿಚುವಲಿ 3 days. ಅದು ಪೂರ್ತಿ ಡೇ ನೈಟ್ ಓದ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅದನ್ನ ಮತ್ತೆ ಅರ್ದಾಸಲ್ಲಿ ಶಾಂತಿ ಪೂಜೆ ಮಾಡ್ತಾರೆ, ಸುಕ್ಮನಿ ಸಾಹಿಬ್ ಓದಲಾಗತ್ತೆ. ಅದಾದ್ಮೇಲೆ ಅವ್ರಿಗೆ ಅರ್ದಾಸ್ ಮಾಡಿ ಅವ್ರ ಪಾರ್ಥಿವ ಶರೀರ ಏನ್ ಬಿಟ್ಟು ಹೋಗಿದ್ಯೋ ಅದು ಸುಖ ಶಾಂತಿಯಾಗಿ ಬಾರ್ಲಿ ಅಂತ ಅರ್ದಾಸ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಎಲ್ಲರಿಗೆ ಸಂಗತ್ ವಿತ್ ಪಂಗತ್, ನೀವ್ ಯಾವ ಗುರುದ್ವಾರಲ್ಲಿ ಹೋದ್ರೂ ಫಸ್ಟ್ ಪಂಗತ್ ಇರತ್ತೆ, ಊಟ.
ಊಟ ಎಲ್ಲ ಬಡಿಸಿ ಆಮ್ಲೆ ಅದನ್ನ ಮುಗಿಸಲಾಗತ್ತೆ. ಹ್ಮ್ 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 ಸಂಗತ್ ಅಂದ್ರೆ ಜನ ಸೇರೋದು. Okay. ಎಷ್ಟು ಜನ ಸೇರ್ತಾರೋ Okay. ದಟ್ ಈಸ್ ಕಾಲ್ಡ್ ಎ ಸಂಗತ್. Okay. ಅದು ಸಂಗತ್ ಇದ್ರೇನೆ ಪಂಗತ್ ಆಗುತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ. ಓಕೆ. ಆಮೇಲೆ ಇದು ಸಿಖ್ ಸಂಪ್ರದಾಯದಲ್ಲಿ ಸ್ವರ್ಗ ನರಕ ಕಲ್ಪನೆ ಇದೆಯಾ? ಇಲ್ಲ ಸರ್, ಸ್ವರ್ಗ ನರಕ ಕಲ್ಪನೆ ಇಲ್ವೇ ಇಲ್ಲ ನಮ್ಮಲ್ಲಿ ಸತ್ತಾದ್ಮೇಲೆ ಮನುಷ್ಯ ಬಂದಿದ್ದು ಹುಟ್ಟಿದ ಮಣ್ಣಿಂದ ಮಣ್ಣಿಗೆ ಹೋಗಿ ಸೇರದ ಅಂತ. ನಮ್ಮಲ್ಲಿ ಯಾರು ಕಟ್ಟಡ ಕೂಡ ಕಟ್ಟಲ್ಲ. ಸತ್ತಿರೋರ ಬಗ್ಗೆ ಮೆಮೊರೇಬಲ್ ಸ್ಟ್ಯಾಚ್ಯೂಸ್ ಆಗ್ಲಿ ಈಗ ಅದೆಲ್ಲ ಓಕೆ ಓಕೆ, ಈ ಸಮಾಧಿಗಳು ಎಲ್ಲ ಮಾಡಲ್ಲ. ಸಮಾಧಿಗಳು ಕಟ್ಟಂಗೆ ಇಲ್ಲ ನಮ್ಮಲ್ಲಿ. ಈಗ ಮನಮೋಹನ್ ಸಿಂಗ್ ಅವ್ರದ್ದು ಇರ್ಬೋದಾ ಹಿಂಗೆ ಅದು? ಸರ್, ಇಟ್ ಈಸ್ ನಾವು ಒಂದ್ ಮಾತು ಹೇಳ್ತೀನಿ ಶೆಟ್ರೆ, ಇಟ್ ಈಸ್ ವೆರಿ ಪ್ರೌಡ್ ಅಂಡ್ ಪ್ರಿವಿಲೇಜ್ ಟು ಆಲ್ ದ ಸಿಖ್ ಕಮ್ಯುನಿಟಿ. ಎಷ್ಟು ನಮ್ ಸಿಖ್ ಕಮ್ಯುನಿಟಿ ಇದಾರೋ, ನಾವು ಹೇಳೋದು 1% ಇದೀವಿ ಅಂತೀವಿ ಇಂಡಿಯಾಲಿ. ಪಂಜಾಬ್ ಬಂದ್ಬಿಟ್ಟು ಅಷ್ಟು ಸ್ಮಾಲ್ ಸ್ಟೇಟ್, ಅಷ್ಟು ಎತ್ತರ ಬೆಳೆದ್ಬಿಟ್ಟು ರಾಜ್ಘಾಟ್ ಅಲ್ಲಿ ಅಷ್ಟು ಎಜುಕೇಟೆಡ್ ಮನಮೋಹನ್ ಸಿಂಗ್ ಅವರು ನಮ್ಗೆಲ್ಲ ಪ್ರೈಡ್ ಮಾಡಿ ಆ ರಾಜ್ಘಾಟ್ ಅಲ್ಲಿ ಅವ್ರಿಗೆ ಒಂದು ಮೆಮೊರಬಲ್ ಸ್ಟೇಟಸ್ ಕೊಡ್ತಾ ಇರೋದೇ ಎಲ್ಲ ಸಿಖ್ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ಕೊಂತೀನಿ ಸರ್. ಐ ಫೀಲ್. ಅದ್ರ ಜೊತೆಗೆ ಒಂದು ಮಾತು ಹೇಳ್ತೀನಿ ಇಂದ್ರಜಿತ್. ವೀಕ್ಷಕರೇ, ಒಂದು ಮಾತು, ಎಲ್ಲ ಧರ್ಮ ಎಲ್ಲ ಜಾತಿಗಳಲ್ಲೂ ಕೂಡ ಭಿಕ್ಷುಕ ಇರ್ತಾನಂತೆ. ಸಿಖ್ ಸಮುದಾಯದಲ್ಲಿ ಭಿಕ್ಷುಕ ಇರೋದಿಲ್ಲ ಸರ್. ಇಲ್ಲ ಎಲ್ಲ ನೋಡಿ. ಇದು ನಾನು ಭಾಳ ಹುಡ್ಕಾಡಿದ್ದೆ, ಯಾರಾದರೂ ಸಿಗ್ತಾರಾ ಅಂತೇಳಿ. ಪೇಟ ಹಾಕ್ಕೊಂಡು ಅಥವಾ ಪಗಡಿ ಇಟ್ಕೊಂಡು ಒಬ್ಬ ಜಗತ್ತಿನಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದೇನು ನಿಮ್ಮ ಇದರಿಂದ ಇರುವಂತದ್ದು ಹೆಂಗೆ ಅದು? ಇದ್ರಲ್ಲಿ ನಾನು ನಿಮ್ಗೆ ಸ್ವಲ್ಪ ಲೈಟ್ ಅನ್ನ ಹಾಕ್ಲಿಕ್ಕೆ ಯೋಚನೆ ಕೊಡ್ತೇನೆ. ನಮ್ಮಲ್ಲಿ ಸಿಖ್ಖರಲ್ಲಿ ಕೂಡ ಯಾರಾದ್ರೂ ಒಬ್ರು ಆರ್ಥಿಕ ವಿಷಯದಲ್ಲಿ ದುಡ್ಡಿಲ್ದೆ ಆಗಿರ್ಬೋದು, ಅವನು ಬಂದ್ಬಿಟ್ಟು ಗುರುದ್ವಾರ ಅಲ್ಲಿ ನಿಲ್ತ್ಕೊಂಡು ಒಂದ್ ಮಾತು ಹೇಳಿದ್ರೆ ಸಾಕು, ಅವನ್ ಕಾಲ್ ಕೈ ಚೆನ್ನಾಗಿದ್ರೆ, ನೆಟ್ಟಾಗಿದ್ರೆ, ಅವನ್ಗೆ ಗುರುದ್ವಾರ ಸಮೇತ ಅವನ್ಗೆ ಏನಾದ್ರು ವ್ಯಾಪಾರ ಮಾಡೋದಾಗ್ಲಿ, ಬೇರೆ ಏನಾದ್ರು ಮಾಡಿ ಅವನ ಜೀವನವನ್ನು ಸುಧಾರಿಸ್ಕೊಳ್ಳಕ್ಕೆ ಹೆಲ್ಪ್ ಮಾಡಕ್ಕೆ ಮುಂದೆ ಬರ್ತಾರೆ ಸರ್. ಅದು ನಾಟ್ ಓನ್ಲಿ ಗುರುದ್ವಾರ, ಸಿಖ್ ಜನರು ಯಾರಲ್ಲಿ ಗುರುದ್ವಾರಕ್ಕೆ ಬಂದಿರ್ತಾರ ಅವ್ರು ಕೂಡ ದಾನ್ಪೇಟೆಯಲ್ಲಿ ಅವ್ರಿಗೆ ದುಡ್ಡು ಇಟ್ಬಿಟ್ಟು ಕೊಡ್ತಾರೆ. ಸೊ ದಟ್ಸ್ ಹೌ ದ ಕಮ್ಯುನಿಟಿ ಗ್ರೋಸ್. ಆಮೇಲೆ ಈ ನಾರ್ತ್ ಇಂಡಿಯಾದಲ್ಲಿ ಈ ಅನ್ನದಾಸೋಹ ಮಾಡುವ ಒಂದು ಅಭ್ಯಾಸ ಇದೆ. ಅಂದರೆ ಏನೋದಕ್ಕೆ ಬಂದರ್ ಅಂತ ಏನೋ ಕರೀತಾರೆ, ನನಗೆ ಸ್ವಲ್ಪ ಹೆಸರು ಮರ್ತೋಯ್ತು. ಲಂಗರ್ ಅದು ಲಂಗರ್ ಸರ್. ಅದು ಲಂಗರು ಇವನ್ ನೀವು ನಾನು ಕರ್ಕೊಂಡು ಹೋಗ್ತೀನಿ ಅಲ್ಸೂರ್ ಗುರುದ್ವಾರಗೆ ಸಂಡೇ. ಎವ್ರಿ ಗುರುದ್ವಾರ, ಎಲ್ಲಾ ಗುರುದ್ವಾರದಲ್ಲೂ ಲಂಗರ್ ಇರುತ್ತೆ. ನಾನು ಯಾವಾಗ ಅಂತಂದ್ರೆ, ನಾನು ಅಯೋಧ್ಯೆಗೆ ಹೋಗಿದ್ನಲ್ವಾ, ಅಯೋಧ್ಯೆಗೆ ಹೋದಾಗ ಅಲ್ಲಲ್ಲಿ ಬರೋದು ಲಂಗರ್ ಮೆಕಾನ ಅಂತಿದ್ರು. ಸೊ ನಾನು ನೋಡಿದೆ ಊಟ ಬಡಿಸೋದು. ಆಮೇಲೆ ನನಗೆ ನಂಬರ್ 1 ಲಂಗರ್ ವಿಶೇಷತೆ, ಬಹುಶಃ ಅನ್ನದಾನ ಪ್ರಕ್ರಿಯೆ ಇರೋದು. ಈಗ ನಾವು ಹಿಂದೂ ಧರ್ಮದಲ್ಲಿ ಹೇಳ್ತೀವಿ ದೇವಸ್ಥಾನದಲ್ಲಿ ಅನ್ನದಾನ ಪ್ರಕ್ರಿಯೆ ಅಂತೇಳಿ. ಸಿಖ್ ಸಮುದಾಯ ದೇವಸ್ಥಾನ ಅಂತಲ್ಲ, ಸಿಕ್ಕಲ್ಲಿ ಅನ್ನದಾನ ಮಾಡ್ತಾ ಇರುತ್ತೆ, ನಂಬರ್ 1. ಎರಡನೇದು ಸ್ವರ್ಣ ದೇವಾಲಯದಲ್ಲಿ